ಸುಮಾರು 600 ವರ್ಷಗಳ ಇತಿಹಾಸ ಇರುವಂತಹ ಸುಪ್ರಸಿದ್ಧ ಮಹಾಲಿಂಗೇಶ್ವರ ಕ್ಷೇತ್ರ. ಅದು ಪದ್ಯಾಣದ ಈ ಕ್ಷೇತ್ರ ವಿಟ್ಲದ ಅರಸರ ಮುಖಾಂತರ ಪ್ರತಿಷ್ಠೆಯಾದಂಥ ದೇವಸ್ಥಾನ ಅಂತ ಎಲ್ಲ ಪ್ರತೀತಿ. ಇದೇ ರೀತಿ ಹಿಂದೆ ಕೂಡ ಪುನರ್ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು. ಈ ಬಾರಿಯ ಬ್ರಹ್ಮಕಲಶೋತ್ಸವ ಸ್ವಲ್ಪ ವಿಶಿಷ್ಟವಾಗಿ ಮತ್ತು ಅದ್ಧೂರಿಯಿಂದ ನಡೀತಾ ಇದೆ. ಈಗಾಗಲೇ ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ತಯಾರಿಗಳು ನಡೆದಿದೆ. ಏಕಾದಶ ತೀರ್ಥಗಳ ಪುಣ್ಯತೀರ್ಥಗಳ ಅಂದರೆ ಅಖಂಡ ಭಾರತದ ಪುಣ್ಯ ನದಿಗಳ ತೀರ್ಥವನ್ನು ಉಪ್ಪಿನಂಗಡಿ ಸಂಗಮ ಕ್ಷೇತ್ರದಿಂದ ರಥ ಮುಖಾಂತರ ಅದನ್ನು ಪುತ್ತೂರು ಮಹಾಲಿಂಗೇಶ್ವರ ಸನ್ನಿಧಿಗೆ ಬಂದು, ಅಲ್ಲಿಂದ ನಂತರ ವಿಟ್ಲ ಪಂಚಲಿಂಗೇಶ್ವರ ಸನ್ನಿಧಿಗೆ ಬಂದು, ಅಲ್ಲಿಂದ ಪದ್ಯಾಣಕ್ಕೆ ಬಂದು ಈಗಾಗಲೇ ದಿನ ಸಂಜೆ ಗಂಗಾರತಿ ನಡೀತಾ ಇದೆ. ಇದು ಒಂದು ತಯಾರಿಯ ಒಂದು ಭಾಗ. ಅದೇ ರೀತಿ ಅದರ ಜೊತೆಗೇ ಹಸಿರುವಾಣಿ ಸಾಕಷ್ಟು ಬೇಕಾದಷ್ಟು ನಮಗೆ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟು ಆಗಿ ಉಳಿಯುವಷ್ಟು ಮಟ್ಟಿಗೆ ಹಸಿರುವಾಣಿ ಕೂಡ ಬರ್ತಾ ಇದೆ, ಇನ್ನೂ ಕೂಡ ಬರ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಇದೊಂದು ಹಳ್ಳಿ ಅಥವಾ ಒಂದು ಗ್ರಾಮೀಣ ಪ್ರದೇಶ ಆದರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು, ಪಾರ್ಕಿಂಗ್ ಇರ್ಬೋದು, ಶುಚಿತ್ವ ಇರ್ಬೋದು, ಎಲ್ಲವನ್ನು ಕೂಡ ನಮ್ಮ ಕೈಲಿ ಸಾಧ್ಯವಾದಷ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಜೋಡಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಎಲ್ಲ ಬಂದವರೆಲ್ಲ ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇದಿಷ್ಟು ತಯಾರಿ ಬಗ್ಗೆ ಭಾಗ. ಇನ್ನು ಹಗಲು ರಾತ್ರಿ ಅಸಂಖ್ಯ ಜನ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಸುಮಾರು 3-4 ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಬಂದಾಗ ಕಾರ್ಯಕರ್ತರು 100-200 ಜನ ಕಾರ್ಯಕರ್ತರು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರ ಶ್ರಮ ಇದೆ, ತನು ಮನ ಧನ ಸಹಕಾರದೊಂದಿಗೆ ಈ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರದ್ದು ಅವರದೇ ಆದ ರೀತಿಯ ಒಂದು ಕೊಡುಗೆ, ಸೇವೆ ಇದೆ. ಇದರಲ್ಲಿ ಯಾರದ್ದು ಹೆಚ್ಚು ಯಾರದ್ದು ಕಮ್ಮಿ ಅಂತಿಲ್ಲ. ಹಾಗಾಗಿ ಎಲ್ಲರಿಗೂ ಅವಕಾಶ ಇದೆ ಸೇವೆಗೆ. ಅವರ ಕೈಲಿ ಏನು ಸಾಧ್ಯವೋ ಆ ಸೇವೆಗೆ, ಮಹಾಲಿಂಗೇಶ್ವರನ ಸೇವೆಗೆ ಅವಕಾಶ ಇದೆ. ಮತ್ತು ಮಹಾಲಿಂಗೇಶ್ವರ ಅವರ ಕೈಯಿಂದ ಸೇವೆಯನ್ನು ತಗೊಳ್ತಾ ಕೂಡ ಇದ್ದಾನೆ. ಇದು ಒಂದು ಸೌಭಾಗ್ಯ ಅಂತ ನನಗನ್ಸುತ್ತೆ. ಸರ್, ಇದೀಗ ಈ ದೇವಸ್ಥಾನ ಇದಕ್ಕಿಂತ ಮೊದಲು ಬ್ರಹ್ಮಕಲಶ ಯಾವ ಅವಧಿಯಲ್ಲಿ ಆಗಿತ್ತು? ಯಾರು ಅದರ ನೇತೃತ್ವ ವಹಿಸಿದ್ದರು ಅಂತ ಯಾವುದಾದ್ರ ಬಗ್ಗೆ? 1994ರಲ್ಲಿ ಬ್ರಹ್ಮಕಲಶ ಹಿಂದೆ ನಡೆದಿತ್ತು. ಅದರ ನಂತರ 2006ರಲ್ಲಿ ನಡೀತು. ಮತ್ತು ಈಗ ಪುನಃ ಈ ವರ್ಷ ಈಗ 2026ರಲ್ಲಿ ನಡೀತಾ ಇದೆ. ಸರ್, ಈ ದೇವಸ್ಥಾನಕ್ಕೆ ಈಗ 30ಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಇವತ್ತು 3ನೇ ತಾರೀಕು. ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಈ ದೇವಸ್ಥಾನದಲ್ಲಿ ಬಂದು ಹೋಗಿದ್ದಾರೆ? ತುಂಬ ಒಳ್ಳೆಯ ವಿಷಯವನ್ನು ನಾವು ಇಲ್ಲಿ ಹೇಳಬೇಕಾಗ್ತದೆ. ಏನಂದರೆ, ಈ ದೇಶದ ಈ ಭಾಗದ ಅತ್ಯಂತ ಪೂಜನೀಯರು, ಸಂತರು, ಧಾರ್ಮಿಕ ಮುಖಂಡರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅದು ಒಂದು ಭಾಗ. ಎರಡನೇದು, ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಸಮಾಜದ ನೇತೃತ್ವವನ್ನು ವಹಿಸಿದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವರಿರ್ಬೋದು ಅಥವಾ ರಾಜ್ಯ ಸಚಿವರಿರ್ಬೋದು, ರಾಜಕಾರಣಿಗಳಿರ್ಬೋದು, ಸ್ಥಳೀಯ ಶಾಸಕರು, ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಜನಪ್ರಿಯ ನಾಯಕರು, ಶಾಸಕರು ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲರನ್ನೂ ಸೇರಿದ ಒಂದು ಸಾಮರಸ್ಯದ ಸಂಗಮ ಆಗ್ತಾ ಇದೆ ಇಲ್ಲಿ ಅಂತ. ನಿಮಗೆ ಹೇಗೆ ಸಂಗಮ ಕ್ಷೇತ್ರಗಳಲ್ಲಿ ಅಥವಾ ನಮ್ಮ ಕುಂಭಮೇಳದಲ್ಲಿ ಜಾತಿ ಅಥವಾ ಭೇದಗಳನ್ನೆಲ್ಲ ಮರೆತು ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು, ಅದೇ ರೀತಿ ಇಲ್ಲಿ ಕೂಡ ಒಂದು ಸಂಗಮ ನಡೀತಾ ಇದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸರ್, ಇವಾಗಲೇ ಇಲ್ಲಿ ಬೇಕಾದ ನೀವು ಹೇಳಿದ ಹಾಗೆ ಹಸಿರು ಕಾಣಿಕೆ ಅತಿಯಾಗಿ ಬಂದಿದೆ. ಅದರ ಜೊತೆಗೆ ಸುತ್ತಮುತ್ತ ಸ್ವಚ್ಛತೆ ಬಗ್ಗೆ ಹೇಳಬೇಕಾದ್ರೆ ಅದು ಎಷ್ಟು ಹೇಳಿದರೂ ಸಾಲದು, ಅಷ್ಟು ಚೆನ್ನಾಗಿ ಇದು ಮಾಡಿಕೊಂಡಿದೆ. ಅದು ಹೇಗೆ ಸಾಧ್ಯ ಅಂತ ತುಂಬ ಕಾರ್ಯಕರ್ತರ ಶ್ರಮ ಇದೆ ಅಂತ. ಪಾರ್ಕಿಂಗ್ ಇರ್ಬೋದು, ಶುಚಿತ್ವ ಇರ್ಬೋದು, ಇದರಲ್ಲಿ ಹೆಚ್ಚಿನ ಶ್ರಮ ಇರೋದು ಕಾರ್ಯಕರ್ತರದು. ರಾತ್ರಿ ಬೆಳಿಗ್ಗೆ ತನಕ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಿರಂತರ ನಿತ್ಯ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇದು ಇಷ್ಟೊಂದು ಶುಚಿತ್ವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಇದು ಎಲ್ಲರ ಶ್ರಮದ ಒಂದು ದ್ಯೋತಕ ಆಗಿದೆ ಅಂತ ಹೇಳ್ಬೋದು. ಸರ್, ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಇಷ್ಟು ಭಕ್ತಗಣ ಸೇರ್ಕೊಂಡಿದೆ. ನಿಜವಾಗಿ ನೋಡೋಕೆ ಹೊರಟ್ರೆ ನಾವು ಕೇಸಬ್ರಹ್ಮಣ್ಯ, ಮಹಾಲಿಂಗೇಶ್ವರ, ಪುತ್ತೂರು ಈ ರೀತಿ ವೃತ್ತ ನೋಡಬೇಕಾದ್ರೆ ಹೋಗಿದೆ. ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ಈ ರೀತಿ ಇರುವಂಥ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ನೋಡಿದರೆ ಒಂದು ಸುಂದರ ಕ್ಷಣ ಆಗಿದೆ. ನೀವು ಕಾಂತಾರ ಚಿತ್ರ ಬಂದಾಗ ಈಶ್ವರನ ಹೂದೋಟ ಅನ್ನುವಂಥ ಒಂದು ಕಲ್ಪನೆಯನ್ನು ನೋಡಿದ್ದೀರಿ, ಕೇಳಿದ್ದೀರಿ. ಆದರೆ ಹೂದೋಟದಲ್ಲೇ ಈಶ್ವರ ಇರೋದು ಅದು ಈ ಪದ್ಯಾಣ ಮಹಾಲಿಂಗೇಶ್ವರ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸುತ್ತಲೂ ತೆಂಗು, ಬಾಳೆ, ಅಡಿಕೆ, ಇದರ ಸುಂದರವಾದ ಒಂದು ಪ್ರಕೃತಿಯ ರಮಣೀಯ ದೃಶ್ಯದ ಮಧ್ಯೆ ಮಹಾಲಿಂಗೇಶ್ವರ ತನ್ನ ಭಕ್ತರನ್ನು ಹರಿಸ್ತಾ ಕೂತಿದ್ದಾನೆ. ಇಲ್ಲಿ ಅದ್ಭುತವಾದಂಥ ಒಂದು ವೈಬ್ರೇಷನ್ ಇದೆ ಅಂತ ಯಾರೇ ಇಲ್ಲಿಗೆ ಬಂದರೂ ಕೂಡ ಹೇಳ್ತಾರೆ, ಹಬ್ಬ ಅದ್ಭುತವಾಗಿದೆ, ಇಲ್ಲಿ ಬಂದರೆ ಮತ್ತೆ ಬರಬೇಕು, ಅದೇನೋ ಸೆಳೆತ ಇದೆ, ಇಲ್ಲಿ ಈ ಮಣ್ಣಿಗೆ ಆ ಒಂದು ಗುಣ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೃತಿಯ ಮಧ್ಯೆ ಇರುವಂಥ ಈಶ್ವರನ ಹೂದೋಟದಲ್ಲಿ ಈಶ್ವರ ಪ್ರತಿಷ್ಠೆ ಆಗಿದ್ದಾನೆ ಅಂತ ಹೇಳುವಂಥದ್ದು ಒಂದು ವಿಶೇಷ ಇಲ್ಲಿದು. ಅದರ ದ್ಯೋತಕ ಅಂತಲೂ ಹೇಳ್ಬೋದು, ಅಥವಾ
ಮುಂದುವರೆದ ಭಾಗ ಅಂತ ಹೇಳ್ಬೋದು. ಹಾಗೂ ಪರಿಸರದ ಬಗ್ಗೆ ಕಾಳಜಿ ಇರ್ಬೋದು. ನಾವು ಈ ಕಾರ್ಯಕ್ರಮದಲ್ಲಿ ಬಿಲ್ಲೋಪತ್ರೆ ಹಾಗೂ ರುದ್ರಾಕ್ಷಿ ಗಿಡವನ್ನು ಸ್ಮರಣಿಕೆಯಾಗಿ ಕೊಡ್ತಾ ಇದ್ದೇವೆ. ಶಿವನ ಪ್ರೀತಿಯ 2 ಗಿಡಗಳು, ಅದನ್ನು ಎಲ್ಲರಿಗೂ ಸ್ಮರಣಿಕೆಯಾಗಿ ಕೊಡ್ತಾ ಇದ್ದೇವೆ. ಅಂದರೆ ಇಲ್ಲಿಯ ಕಾರ್ಯಕ್ರಮಕ್ಕೆ ಬಂದಂಥವರಿಗೆ, ಅತಿಥಿಗಳಿಗೆ ಅವರ ಮನೆಯಲ್ಲಿ ರುದ್ರಾಕ್ಷಿ ಬೆಳೆಯೋದ್ರ ಮುಖಾಂತರ ಅಥವಾ ಬಿಲ್ಲೋಪತ್ರೆ ಬೆಳೆಯೋದ್ರ ಮುಖಾಂತರ ಮತ್ತೆ ಅದು ಶಿವನಿಗೆ ಸಮರ್ಪಣೆ ಆಗಲಿ, ಇಲ್ಲಾದರೂ ಆಗಲಿ ಅಥವಾ ಅವರ ಮನೆಯಲ್ಲಿ ಆಗಲಿ, ಎಲ್ಲಾದರೂ ಆಗಲಿ, ಎಲ್ಲೆಲ್ಲೂ ಶಿವ ಇರೋದರಿಂದ ಶಿವನಿಗೆ ಸಮರ್ಪಣೆ ಆಗಲಿ ಅನ್ನೋ ಒಂದು ಪರಿಸರ ಸ್ನೇಹಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದಿನ ಸಾಯಂಕಾಲ ಗಂಗಾರತಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಕಲಾವಿದರ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಾದರೆ ಇಲ್ಲಿಯ ಸ್ಥಳೀಯ ಯಾರು ಬೇರೆ ಬೇರೆ ಥರದ ಕಲಾವಿದರಿದ್ದಾರೆ. ಪದ್ಯಾಣ ಅನ್ನೋದು ಕಲೆಗೆ ಹೆಸರಾದಂಥ ಊರು. ಹಾಗಾಗಿ ಇಲ್ಲಿಯ ಸ್ಥಳೀಯ ಯಕ್ಷಗಾನ, ಸಂಗೀತ, ಭರತನಾಟ್ಯ ಸೇರಿದಂತೆ ಇಡೀ ದೇಶದ ಅತ್ಯಂತ ಹೆಸರುವಾಸಿಯಾದಂಥ ಸುಪ್ರಸಿದ್ಧ ಕಲಾವಿದರು ಕೂಡ ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಸೂರ್ಯ ಗಾಯತ್ರಿ ಅವರದ್ದು ವಿಶೇಷವಾದ ಒಂದು ಕಾರ್ಯಕ್ರಮ ಇತ್ತು. ಮುಂದೆ 5ನೇ ತಾರೀಕು ಇವರು ಶಿವಶ್ರೀ ಸ್ಕಂದ ಪ್ರಸಾದ್, ತೇಜಸ್ವಿ ಸೂರ್ಯವರ ಹೆಂಡತಿಯವರು, ಅವರ ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ. ಹೀಗೆ ಒಟ್ಟಿನಲ್ಲಿ ಒಂದು ಎಲ್ಲ ರೀತಿಯಲ್ಲಿ ಯಾವುದಕ್ಕೂ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲ ಪ್ರಯತ್ನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಯಶಸ್ಸಾಗಬೇಕಂದ್ರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಲಿಂಗೇಶ್ವರನ ದರ್ಶನ ಮಾಡಬೇಕು ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಿಂದೂ ಸಮಾಜ ಆಸ್ತಿಕತೆಯೆಡೆಗೆ ಬರಬೇಕು, ಭಕ್ತರಾಗಿ ಬರಬೇಕು. ಅವರು ತಮ್ಮ ಮನೆಯಲ್ಲಿರುವಂಥ ಸಣ್ಣ ಮಕ್ಕಳನ್ನು ಕೂಡ ಈ ಧರ್ಮದ ಅಥವಾ ಈ ದೇವರ ನಡೆಯತ್ತ ಬರಬೇಕು ಅಂತೇಳಿ ನಮ್ಮ ಒಂದು ವಿಜ್ಞಾಪನೆ. ಸರ್, ಇನ್ನು ಒಂದು ದೇವಸ್ಥಾನ ನಡಿಬೇಕು ಅಂತಂದರೆ ಆ ದೇವಸ್ಥಾನದಲ್ಲಿ ಅತ್ಯಂತ ದೊಡ್ಡವಾದ ಒಂದು ಕೊಡುಗೆ ಅಂದರೆ ಅನ್ನದಾನ. ಈ ಅನ್ನದಾನ ಸೇವೆ ಇಲ್ಲಿ ನಿರಂತರ ಇದರಿಂದ ನಡೀತಾ ಇದೆ. ಈ ದೇವಸ್ಥಾನದಲ್ಲಿ ನಿರಂತರ ನಡೀತಾ ಇದೆಯಾ, ಮತ್ತು ಈ ಬ್ರಹ್ಮಕಲಶಕ್ಕೆ ಮಾತ್ರ ಸೀಮಿತ? ಎಷ್ಟು ಜನ ಇದುವರೆಗೆ ಇಲ್ಲಿ ಭಕ್ತರು ಬಂದು ಅನ್ನಪ್ರಸಾದ ಸೇವನೆ ಮಾಡಿದ್ದಾರೆ? ಅಂದರೆ ನಿತ್ಯ ದಿನಗಳಲ್ಲಿ ವಿಶೇಷವಾಗಿ ಏನಾದರೂ ಇದ್ದ ಸಂದರ್ಭದಲ್ಲಿ ಅನ್ನದಾನ ಸೇವೆ ನಡೀತಾ ಇದೆ. ಹಾಗೆ ಅಂತೇಳಿ ಇಲ್ಲಿ ಬಂದವರಿಗೆ ಎಲ್ಲ ಸುತ್ತಮುತ್ತಲಿನಲ್ಲಿ ಬಂದಂಥ ಉಪಚಾರಕ್ಕೆ ಏನೂ ತೊಂದರೆ ಇಲ್ಲ. ಈಗ ಬ್ರಹ್ಮಕಲಶ ದಿವಸ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಪ್ರಸಾದ ಭೋಜನ, ರಾತ್ರಿ ಕೂಡ ಪ್ರಸಾದ ಭೋಜನದ ವ್ಯವಸ್ಥೆ ಇರ್ತದೆ. ದಿನಕ್ಕೆ ಸುಮಾರು 5,000 ಸಂಖ್ಯೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿವರೆಗೆ ನೋಡಿದ್ದೇವೆ. ಇನ್ನು ಮುಂದಿನ ದಿನಗಳು, ಇವತ್ತು ಪ್ರತಿಷ್ಠೆ ಆಗಿರೋದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ಬೋದು. ಹಾಗಾಗಿ ಅದಕ್ಕೂ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಬಂದವರಿಗೆ ಯಾರಿಗೂ ಕೂಡ ಪ್ರಸಾದ ಸಿಗಲಿಲ್ಲ ಅಂತ ಆಗಬಾರ್ದು ಅಂತ ನಮ್ಮೆಲ್ಲರದ್ದು ಒಂದು ಅಭಿಪ್ರಾಯ ಮತ್ತು ಅದಕ್ಕೆ ಆ ನಿಟ್ಟಿನಲ್ಲಿ ಕೆಲಸನೂ ಮಾಡ್ತಾ ಇದ್ದೇವೆ. ಮತ್ತು ನೀವೊಂದು ಮಾತು ಹೇಳಿದ್ರಿ ಸರ್, ಇದೊಂದು ಕಲಾವಿದರು, ಯಾಕಂದರೆ ಪದ್ಯಾನ ಅನ್ನುವಂಥದ್ದು ಎಲ್ಲ ಇದೆ, ನವರಸ ಕಲೆ ಎಲ್ಲ ಈ ಕಡೆಯೇ ಇದ್ದಾಗಿದೆ. ಏನಾದರೂ ಮುಂದಿನ ದಿನದಲ್ಲಿ ಅದರ ಬಗ್ಗೆ ಯಾವುದಾದ್ರೂ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡು ಅಥವಾ ಏನಾದರೂ ಮುಂದೆ ಮಾಡುವಂಥ ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರ ಮತ್ತು ಎಲ್ಲ ಚಟುವಟಿಕೆಗಳ ದೃಷ್ಟಿಯಿಂದ ಒಂದು ಟ್ರಸ್ಟನ್ನು ಆಲ್ರೆಡಿ ಮಾಡಲಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಲೆಗೂ ಕೂಡ ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಯೋಚನೆ ಇದೆ. ಈ ಬ್ರಹ್ಮಕಲಶದ ನಂತರ ಮುಂದೇನು ಅಂತಂದು ಬರುತ್ತಲ್ಲ, ಮುಂದಿನ ಬ್ರಹ್ಮಕಲಶ ತನಕ ಸಮಯ, ಅದನ್ನು ಸಮಾಜಕ್ಕೆ ಹೇಗೆ ಕಲೆಯ ಅಥವಾ ಸಾಮಾಜಿಕವಾಗಿ ಸಂಘಟನೆಯಾಗಿ ಹೇಗೆ ಮಾಡಬಹುದು ಅನ್ನೋ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಷಯಗಳನ್ನು, ಒಂದಷ್ಟು ತೀರ್ಮಾನಗಳನ್ನು ಮಾಡ್ಕೋಬೇಕು. ಆ ಥರದ ಯೋಚನೆಗಳು, ಆ ಥರದ ಕಲ್ಪನೆಗಳು ನಮ್ಮೆಲ್ಲರ ಮನಸ್ಸಲ್ಲಿದೆ. ಈಗ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಹೋಗುವಾಗ ಫುಲ್ ಡೆಮಾಲಿಷ್ ಮಾಡಿರುವಂಥದ್ದಲ್ಲ, ಆದರೂ ಇದಕ್ಕೊಂದು ಟೋಟಲ್ ಎಲ್ಲದಾದ ಎಷ್ಟು ಖರ್ಚು ವೆಚ್ಚ ಬಂದಿದೆ ಸರ್? ಇಷ್ಟೆಲ್ಲ ಸುಮಾರು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಆಗಿರೋದನ್ನೆಲ್ಲ ನೋಡಿದರೆ ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಕೋಟಿ ಹತ್ತಿರ ಖರ್ಚು ಬಂದಿದೆ. ಭಕ್ತರು, ದಾನಿಗಳು ಕೊಡ್ತಾನೇ ಇದ್ದಾರೆ. ಹಾಗಾಗಿ ಮಾಲಿಂಗೇಶ್ವರನ ಆ ಸೇವೆಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಕ್ಕಿಲ್ಲ, ಎಲ್ಲವೂ ಚೆನ್ನಾಗಿ ಆಗ್ತದೆ ಅನ್ನುವಂತಹ ಒಂದು ವಿಶ್ವಾಸ ಮಾಲಿಂಗೇಶ್ವರನಲ್ಲಿ ನಾವು ಇಟ್ಟಿದ್ದೇವೆ. ಹಾಗಾಗಿ ಮಾಲಿಂಗೇಶ್ವರ ತನಗೆ ಬೇಕಾದ ಥರದಲ್ಲಿ ಅದನ್ನು ನಡೆಸ್ಕೊಳ್ತಾನೆ ಅನ್ನುವಂಥ ಭರವಸೆ. ನಾವು ಯಾವಾಗಲೂ ಕೂಡ ಒಂದು ಧರ್ಮದ ಬಗ್ಗೆ, ದೇವರ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡುವಂಥವರು. ನಾನು ವೃತ್ತಿ ಶುರು ಮಾಡಿದರೂ ಕೂಡ ಬೆಂಗಳೂರಲ್ಲಿ ಅನಿವಾರ್ಯವಾಗಿ ವೃತ್ತಿ ಜೀವನದ ಹೈಕೋರ್ಟ್ ಪ್ರಾಕ್ಟೀಸು, ಸುಪ್ರೀಂ ಕೋರ್ಟ್ ಪ್ರಾಕ್ಟೀಸ್ಗೋಸ್ಕರ ಓಡಾಡ್ತಾ ಇರಬೇಕಂತ ಅನಿವಾರ್ಯತೆ ಇದೆ. ಆದರೆ ನಮ್ಮ ಮನಸ್ಸು ಯಾವಾಗಲೂ ಊರಿನಲ್ಲೇ ಇದೆ ಅಂತ, ನಮ್ಮ ಬೇರೆಲ್ಲಿದೆ ಕೇಳಿದರೆ ಅದು ಊರಲ್ಲೇ ಇದೆ ಅಂತ. ಹಾಗಾಗಿ ನಮಗಿದು ವಸ್ತು ಅಲ್ಲ. ಮತ್ತು ಸಂಘಟನೆಯಲ್ಲಿ ಕೂಡ ಸಾಕಷ್ಟು ಹಿಂದೆನೂ ಕೆಲಸ ಮಾಡಿದ ಅನುಭವ ಇದೆ. ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ವೃತ್ತಿ ಜೀವನದಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ
ಸಮಯವನ್ನು ಜಾಸ್ತಿ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಈ ಮಹಾಲಿಂಗೇಶ್ವರನೊಂದು ಸೇವೆ ಮಾಡುವಂಥ ಯೋಗ ಸಿಕ್ಕಿದ್ರಿಂದ ಮತ್ತೆ ನಾವು ಊರಿನ ಕಡೆ ಜಾಸ್ತಿ ಇರುವ ಹಾಗೆ ಒಂದು ಅನುಕೂಲವೂ ಆಗಿದೆ ಅಂತ ಅದೊಂದು ತುಂಬ ಒಂದು ಆಶೀರ್ವಾದ ಕೂಡ ಆಯಿತು ಅದರ ರೀತಿಯಲ್ಲಿ. ಕೊನೆಯದಾಗಿ ಸರ್, ದೇವಸ್ಥಾನದ ಭಕ್ತಾದಿಗಳನ್ನು ಒಂದ್ಸರಿ ಇನ್ವೈಟ್ ಮಾಡೋದಕ್ಕೆ ಇದು ಮಾಡಿ ಸರ್. ನೋಡಿ, ಇಷ್ಟು ಅದ್ಧೂರಿಯಿಂದ ನಾವು ಇಷ್ಟೆಲ್ಲ ಕಷ್ಟ ಮತ್ತು ಓಡಾಟದ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯ ಬ್ರಹ್ಮಕಲಶೋತ್ಸವವನ್ನು ಮಾಡಿದ್ದೇವೆ. ಅಂದರೆ ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತ ಈಶ್ವರ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳ್ಬೋದು ನಮ್ಮ ಮುಖಾಂತರ. ಈ ಕಾರ್ಯಕ್ರಮವನ್ನು ಇಷ್ಟೆಲ್ಲ ಮಾಡಿದ್ದು ಅದರ ಸಾರ್ಥಕತೆ ಯಾವಾಗ ಆಗುತ್ತೆ ಅಂದರೆ ಸಮಸ್ತ ಹಿಂದೂ ಬಾಂಧವರು ಎಲ್ಲ ತಮ್ಮ ಸಮಯ ಒತ್ತಡ ಅದನ್ನೆಲ್ಲ ಇರುವಂಥದ್ದೇ ಅದನ್ನೆಲ್ಲ ಬದಿಗಿಟ್ಟು ಒಂದು ಕ್ಷಣ ಆ ಶಿವನಿಗೋಸ್ಕರ ಬಂದು ಶಿವನ ದರ್ಶನ ಮಾಡಿ ಇಲ್ಲಿ ಒಂದು ಪ್ರಸಾದ ಭೋಜನವನ್ನು ಸ್ವೀಕರಿಸಿ ಹೋದರೆ ನಮಗೂ ಒಂದು ಸಮಾಧಾನ ಮತ್ತು ಇಷ್ಟೊಂದು ಕೆಲಸ ಆಗಿದ್ದಕ್ಕೊಂದು ಸಾರ್ಥಕತೆ ಕೂಡ ಆಗ್ತದೆ. ಹಾಗಾಗಿ ಭಗವದ್ಭಕ್ತರಲ್ಲಿ ಹಿಂದೂ ಸಮಾಜದಲ್ಲಿ ಒಂದು ವಿಜ್ಞಾಪನೆ ಏನೆಂದರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಮಹಾಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಮ್ಮದೊಂದು ಸವಿನಯ ಪ್ರಾರ್ಥನೆ.